ವಿಶು, ಅಮ್ಮ ಬನ್ನಿ. ಕೂತ್ಕೊಳ್ಳಿ. ನಿನ್ ಕೈ ಕೊಡು, ಇದನ್ ಕಟ್ಬೇಕು. ತಾಯ್ತನ ಯಾಕಮ್ಮ? ನಿಂಗೆ ಯಾರು ಕೆಟ್ಟ ದೃಷ್ಟಿನೂ ಬೀಳ್ಬಾರ್ದು ಅಂತ. ಅಮ್ಮ, ಮೊನ್ನೆ ನಡೆದಿದ್ದಕ್ಕೆ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ? ಮದ್ವೆ ಟೈಮ್ ಹತ್ರ ಬರ್ತಿದ್ದಾಗೆ ನಿನಗೆ ತುಂಬಾ ಖುಷಿ ಆಗ್ತಾ ಇದೆ ಅಲ್ವಾ? ನಿಜ ಅಮ್ಮ, ನಾಳೆನೇ ಮದುವೆ ಆದ್ರೂ ನನ್ಗೋಕೆ. ವಿಶು, ನನಗೆ ಯಾಕೋ ಭಯ ಆಗ್ತಾ ಇದೆ. ಮದ್ವೆ ಆದ್ಮೇಲೆ ನಿನಗೇನಾದ್ರೂ ತೊಂದರೆ ಆಗುತ್ತೇನೋ ಅಂತ ಹೆದರಿಕೆ ಆಗ್ತಾ ಇದೆ. ನನಗೆ ಗೊತ್ತು ನಿನಗೆ ರಾಧಿಕನ್ ಮೇಲೆ ಮನ್ಸಿದೆ. ಅವಳ ಮದುವೆ ಆಗ್ತಿದ್ದೀನಿ ಅನ್ನೋ ಸಂಭ್ರಮದಲ್ಲಿದ್ಯಾ. ಆದ್ರೆ ಆದ್ರೆ ನನಗೆ ಯಾಕೋ ನೀನು ಅವಳ ಮದುವೆ ಆಗೋದು ಸರಿ ಅಲ್ಲ ಅನಿಸ್ತಾ ಇದೆ. ರಾಧಿಕಾ ಒಳ್ಳೆ ಹುಡುಗಿನೇ, ಆದ್ರೆ ಅವಳ ಅಪ್ಪ ಅಮ್ಮ. ಶಾಸ್ತ್ರಿಗಳ ಬಗ್ಗೆ ಮಾತಾಡ್ತಾ ಇದೀಯಾ? ಅವಳ ಹೆತ್ತ ತಂದೆ ತಾಯಿ ಬಗ್ಗೆ. ಅಕಸ್ಮಾತ್ ಅವರು ನಮ್ಮವ್ರಲ್ಲ ಅಂತ ಆದ್ರೆ, ಅವ್ರು ಯಾರು ಅಂತ ಮದ್ವೆ ಟೈಮಲ್ಲಿ ಗೊತ್ತಾದ್ರೆ ಆಗ ಮದ್ವೆ ನಿಲ್ಸೋಕ್ಕಾಗತ್ತಾ? ಅಮ್ಮ, ಅದರಿಂದ ಯಾವುದೇ ರೀತಿ ತೊಂದರೆನೂ ಆಗಲ್ಲ. ರಾಧಿಕಾ ಮಗು ಆಗಿದ್ದಾಗಿಂದಲೂ ಶಾಸ್ತ್ರಿಗಳ ಮನೆಯಲ್ಲೇ ಬೆಳೆದಿರೋದು. ಶಾಸ್ತ್ರಿಗಳು ಕೂಡ ಅವಳನ್ನ ತಮ್ಮ ಸ್ವಂತ ಮಗು ತರ ನೋಡ್ಕೊಂಡಿದ್ದಾರೆ. ಆದ್ರೆ ಅವಳ ಮೈಯಲ್ಲಿ ಹರಿತಿರೋ ರಕ್ತ ಅವ್ರ ವಂಶದಲ್ಲ ಕಣೋ. ನಾಳೆ ಅವಳ ಕುಲ ಗೋತ್ರ ಏನು ಅಂತ ಗೊತ್ತಿಲ್ಲದೆ ನಿನಗ್ ತೊಂದರೆ ಆಗ್ಬಾರ್ದು. ನಿಮ್ಮಿಬ್ರಿಗೂ ಹುಟ್ಟೋ ಮಗುಗ್ ತೊಂದರೆ ಆಗ್ಬಾರ್ದು. ಅದರಿಂದ ನಮಗ್ ದೋಷ ತಟ್ಟತ್ತೆ ಕಣೋ. ಅಮ್ಮ, ಯಾಕೆ ಈ ರೀತಿ ಎಲ್ಲ ಹೇಳ್ತಿದ್ದೀರಾ? ನೋಡಿ, ನಾ ಸಂತೋಷವಾಗಿಲ್ವಾ? ಡೋಂಟ್ ವರಿ ಮಾ, ಬಿ ಹ್ಯಾಪಿ. ಹೌದು ಕಣೋ, ನೀನ್ ಸಂತೋಷವಾಗಿದ್ಯಾ. ಆದ್ರೆ ನನ್ನ ಸಂತಾನ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ನನ್ ದುಃಖ ಕೇಳೋರು ಈ ಮನೆಯಲ್ಲಿ ಯಾರು ಇಲ್ಲ. ಅಮ್ಮ, ಇದ್ರ ಅಗತ್ಯ ನನಗಿಲ್ಲ. ರಾಧಿಕನ್ ಪ್ರೀತಿನೇ ನನಗೆ ರಕ್ಷಣೆ ಕೊಡುತ್ತೆ. ಅವಳ ಜೊತೆಗಿರೋ ತನಕ ನನಗೇನು ಕೆಟ್ಟದಾಗಕ್ಕೆ ಸಾಧ್ಯನೇ ಇಲ್ಲ. ಏನೇ ಆಗ್ಲಿ, ನಾನು ರಾಧಿಕನ್ ಮದುವೆ ಆಗೇ ಆಗ್ತೀನಿ. ಮನೆ ಕಡೆ ಹುಷಾರು ಕುಸೆ. ಸರಿಪ. ದೇವ್ಕಿ, ದೇವ್ಕಿ, ಹೊರಡೋಣ. ಹಾ, ಬಂದೇರಿ. ಹೋಗೋಣ. ಇದೇನಿದು? ಅದೇ ರೀ, ಸಾವುಕಾರ ಕೊಟ್ಟಿದ್ರಲ್ಲ ಕಳಶ, ಬೆಳ್ಳಿ ಪಾತ್ರೆ ಎಲ್ಲ, ಇದನ್ನ ಅಲ್ಲಿ ಉಡುಗೊರೆಯಾಗಿ ಕೊಟ್ಬಿಡೋಣ ಅಂತ ತಗೊಂಡೆ.
ಇದಕ್ಕಿಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ಯಾರು? ನೀನ ಕುಸೆ? ಸರಿ ಸರಿ. ಎಲ್ಲ ತಗೊಂಡಾಯ್ತಾನೆ? ಇಲ್ಲ ರೀ, ದಾರಿಲಿ ಹೋಗ್ತಾ ಹಣ್ಣು ಹೂವು ವೀಳ್ಯದೆಲೆ ಎಲ್ಲ ತಗೊಂಡ್ರಾಯ್ತು. ಸರಿ ಅಮ್ಮ, ಬನ್ನಿ ಹೋಗೋಣ. ಇಲ್ಲ, ನಾನೆಲ್ಲೂ ಬರಲ್ಲ. ಅಮ್ಮ, ನೀನೇ ಹೀಗೆ ಹೇಳಿದ್ರೆ ಹಾಗೆ? ಈ ಮನೆಗೆ ನೀನೇ ಹಿರಿಯಳು, ನೀನೇ ಮುಂದೆ ನಿಂತು ಈ ಕೆಲಸ ಕಾರ್ಯ ಎಲ್ಲ ಮಾಡ್ಕೊಡ್ಬೇಕಲ್ವಾ? ಹೌದು ಅತ್ತೆ, ನೀವ್ ಬಂದ್ರೆ ಬೀಗರೆಲ್ಲರೂ ಸಂತೋಷ ಪಡ್ತಾರೆ. ಅದ್ರಲ್ಲೂ ವಿಶು ಅಜ್ಜಿಗಂತೂ ನೀವ್ ಬಂದ್ರೆ ತುಂಬಾನೇ ಸಂತೋಷ ಆಗತ್ತೆ. ಬನ್ನಿ ಅತ್ತೆ. ಇಲ್ಲ, ನಾನು ಬರಲ್ಲ. ಅವ್ರಿಗೋಸ್ಕರ ಬೇಡಮ್ಮ, ನಿನ್ನ ಮಗ ನಾನು ಕರೀತಾ ಇದ್ದೀನಿ, ನನಗೋಸ್ಕರನಾದ್ರು ಬಾ. ಬರಲ್ಲ ಅಂತ ಹೇಳಿದ್ನಲ್ಲ, ಬರಲ್ಲ. ಸರಿ ಬಿಡು, ನಿನ್ನ ಇಷ್ಟ ಬಂದಾಗ ನೀನು ಮಾಡ್ಕೊ. ಹುಸೆ, ಹೋಗಿ ಬರ್ತೀವಮ್ಮ. ನಡೀತಕ್ಕೆ ಬರ್ತೀವಿ. ಅದ್ಯಾಕ್ ಬೀಗ್ ಬೇಡ, ಹೋಗ್ ಕೆಲ್ಸ ನೋಡು. ರಾಜು, ರಾಜು ನೋಡು, ಮಂಟಪಕ್ಕೆ ತೋರಣನೇ ಕಟ್ಟಿಲ್ಲ, ಮುಂದೆಲ್ಲ ಡೆಕೋರೇಷನ್ ಆಗಿಲ್ಲ. ಯಾಕಪ್ಪ ಇಷ್ಟು ಲೇಟು? ಅಯ್ಯೋ ಅಮ್ಮ, ಅವ್ರಿಗೆ ಹೇಳಿ ಹೇಳಿ ಸಾಕಾಯ್ತು, ನಾನೇ ಕಟ್ತೀನಿ. ಸರಿ, ಹೋಗು, ಬೇಗ ಕಟ್ಟು. ರುಕು, ಮರ್ತೇ ಬಿಟ್ಟಿದೆ. ಟ್ರಸ್ಟ್ನವರು ಅವ್ರ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದ್ದಾರೆ. ಒಂದ್ 5 ನಿಮಿಷನಾದ್ರೂ ನಾವ್ ಯಾರಾದ್ರೂ ಹೋಗ್ಬೇಕಲ್ವಾ? ಸರಿ ಅತ್ತೆ, ನಾನು ವಿವೇಕ್ ಹತ್ರ ಮಾತಾಡ್ತೀನಿ. ಸುಜಾತ, ಹೋಗಪ್ಪ, ವಿವೇಕ್ನ ಕರ್ಕೊಂಬಾ. ಡ್ಯಾಡ್, ರಮ್ಯನ್ ಮಾತಿನ ಎಫೆಕ್ಟು ದೊಡ್ಡಮ್ಮನ ಮೇಲೆ ಆದಾಗ ಕಾಣಿಸ್ತಾ ಇಲ್ಲ. ಅವ್ರು ನಾರ್ಮಲ್ ಆಗೇ ಇದ್ದಾರೆ. ಅದೇ ಕಣೋ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಬಾರಪ್ಪ ವಿವೇಕ್, ನಿನಗೆ ಕಾಯ್ತಾ ಇದ್ವಿ. ಇವತ್ತು ಟ್ರಸ್ಟ್ನಲ್ಲಿ ವಸ್ತ್ರದಾನ ಕಾರ್ಯಕ್ರಮ ಇದೆ, ನೀನೇ ಹೋಗ್ಬೇಕಲ್ಲಪ್ಪ? ಸರಿಮಾ, ಅದೇನು 1 ಗಂಟೆ ಕಾರ್ಯಕ್ರಮ, ಬೇಗ ಹೋಗಿ ಮುಗಿಸ್ಕೊಂಡು ಬರ್ತೀನಿ. ಸರಿ, ಹಾಗೆ ಬೀಗರು ಬಂದ್ಮೇಲೆ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು. ದೇವಸ್ಥಾನದಲ್ಲಿ ಅವರು ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿಸ್ಕೊಂಡು ಬರ್ಬೇಕಲ್ಲ? ಸರಿಮಾ, ನಾನೇ ಹೋಗ್ಬಿಟ್ಟು ಬರ್ತೀನಿ. ಅಮ್ಮ, ನೆಂಟರು ಬಂದ್ರು. ಓ, ಬೀಗರು ಬಂದ್ರು ಅಂತ ಕಾಣುತ್ತೆ. ನಡೀರಿ ಅತ್ತೆ, ಹೋಗೋಣ. ವಿವೇಕ್, ನೀನ್ ರೆಡಿ ಆಗೋಗಿದ್ರೆ ರೆಡಿ ಆಗ್ಬಿಟ್ಟು ಬಂದ್ಬಿಡಪ್ಪ. ಸರಿಮಾ. ಡ್ಯಾಡ್, ಬೀಗರು ಬಂದ್ರಂತೆ, ಅವ್ರಿಗೆ ಸ್ವಾಗತ ಕೋರಿ ಉಪಚಾರ ಮಾಡೋದು ಬೇಡವಾ? ಸ್ವಾಗತನೂ ಮಾಡಬೇಕು, ಸತ್ಕಾರನೂ ಮಾಡಬೇಕು. ಅವರು ನಮಗೆ ಮಾಡಿರೋ ಉಪಕಾರಕ್ಕೆ ಸನ್ಮಾನನೂ ಮಾಡಬೇಕು. ನಡಿ. ಬನ್ನಿ ಬನ್ನಿ. ನಮಸ್ಕಾರ. 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 ಎಲ್ಲಿ ಅತ್ತೆಯವ್ರು ಬರ್ಲಿಲ್ವಾ? ಅವ್ರ ಮೈ ಹುಷಾರಿಲ್ಲ ಅಂತ ರಾಧಿಕನ್ ಜೊತೆ ಮನೇಲೇ ಇದ್ದಾರೆ. ಶಾಸ್ತ್ರಿಗಳೇ, ಇದೇನ್ ಇಷ್ಟೊಂದು ಉಡುಗೊರೆಗಳು? ಹೆಚ್ಚೇನೂ ಇಲ್ಲಮ್ಮ, ಲಗ್ನ ಶಾಸ್ತ್ರಕ್ಕೆ ಬರ್ಬೇಕಾದ್ರೆ ಪರಿಕೆಯಲ್ಲಿ ಹೇಗೆ ಬರೋದು, ಅದಕ್ಕೆ ಸಣ್ಣ ಪುಟ್ಟ ಬೆಳ್ಳಿ ಸಾಮಾನು ತಗೊಂಡ್ಬಂದಿದ್ದೀನಿ ಅಷ್ಟೇ. ಬೆಳ್ಳಿ ಸಾಮಾನು? ಶಾಸ್ತ್ರಿಗಳು ಮದುವೆಗೆ ಭಾರಿ ಖರ್ಚು ಮಾಡ್ತಿದ್ದಾರೆ. ದೀರ್ಘಾಯುಷ್ಮಾನ್. ರಾಜು, ವಿವೇಕ್ ರೆಡಿ ಆದ್ನಪ್ಪ?
ಬೀಗ್ರೆ ನೀವೊಂದು ಕೆಲಸ ಮಾಡಿ, ನಮ್ ರಾಜು ವಿವೇಕು ಬರ್ತಾರೆ, ಟ್ರಸ್ಟ್ನವ್ರದ್ದು ಕಾರ್ಯಕ್ರಮ ಮುಗಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡಿ. ಹೌದು ದೇವಕಿ, ನಮ್ ಟ್ರಸ್ಟ್ನವ್ರದೇ ಕಾರ್ಯಕ್ರಮ ನಡೀತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಹೇಗಿದ್ರು ಲಗ್ನ ಪತ್ರಿಕೆ ಬರೆಯೋಕೆ ಪುರೋಹಿತರು ಬರೋದ್ ತಡವಾಗತ್ತೆ. ಪರವಾಗಿಲ್ಲಮ್ಮ, ನಾನು ಇಲ್ಲೇ ಇರ್ತೀನಿ. ಇವ್ರು ಮಾತ್ರ ಹೋಗ್ಬಿಟ್ಟು ಬರ್ಲಿ. ದೇವಕಿ, ಆತರ ಒಂದ್ ಕಾರ್ಯಕ್ರಮ ನೋಡೋಕ್ ಸಿಗೋದೇ ಕಷ್ಟ, ಹೋಗ್ಬಿಟ್ ಬನ್ನಿ. ಸರಿ ಹಾಗಾದ್ರೆ. ವಿವೇಕಣ್ಣ ರೆಡಿನಾ? ತುಪ್ಪದ ದೀಪನ ಈಗ್ಲೇ ಹಚ್ಬಿಡ್ಲಾ ಅಥವಾ ಆಮೇಲೆ ಹಚ್ಚಣ್ಣ? ಏನಾದ್ರೂ ಸರಿ, ಎಲ್ಲದಕ್ಕೂ ನನ್ನ ಹತ್ರ ಏನಕ್ಕೆ ಕೇಳ್ತೀರಾ? ಏನೋ ಒಂದ್ ಮಾಡು. ಸರಿ, ನಾ ಅಜ್ಜಿ ಹತ್ರ ಕೇಳ್ತೀನಿ. ಅದಕ್ಕೆ ನಮ್ಮ ಸಪೋರ್ಟ್ನಲ್ಲಿದ್ದಾರೆ. ಈ ಮದುವೆ ನಡೆದಕ್ಕೆ ಬಿಡಲ್ಲ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಅವ್ರ ಅಧ್ಯಕ್ಷತೆಯಲ್ಲಿ ಮದುವೆ ನಡೆಸೋ ಕಾಣುತ್ತೆ. ಚೆನ್ನಾಗಿ ಓಡಾಡ್ಕೊಂಡು ಇವರೇ ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ಇವ್ರು ಇಷ್ಟೊಂದು ಲವಲವಿಕೆಯಿಂದ ಇರೋದು ನೋಡಿದ್ರೆ ನಮ್ಮ ಪ್ಲಾನು ಫ್ಲಾಪ್ ಆದಾಗ ಕಾಣಿಸುತ್ತೆ. ಅವ್ರು ನಕ್ರೆ ನಾವು ಅಳಬೇಕಾಗುತ್ತೆ. ಮಾವ, ಒಂದ್ ನಿಮಿಷ. ಅತ್ತೆ, ವಿಶುಗೆ ತಾಯ್ತ ಕಟ್ಟಿದ್ರಾ? ಹಬ್ಬ, ವಿಶುಗಿನ್ಮೇಲೆ ಯಾವ ಅನಿಶ್ಚಿತ ಕಾಟನೂ ಇರಲ್ಲ.
ಕೆಲವೊಮ್ಮೆ ನಮ್ ಗ್ರಾಚಾರ ಸರಿ ಇಲ್ಲ ಅಂದ್ರೂ ಈ ತಾಯ್ತ ಮಂತ್ರ ವಿಭೂತಿ ಇದ್ಯಾವ್ದು ಕೆಲ್ಸಕ್ ಬರಲ್ಲ. ಕೆಟ್ಟದಾಗೋದನ್ನ ತಡೆಯೋ ಶಕ್ತಿ ಕೂಡ ನಮ್ಗಿರಲ್ಲ. ಮರ್ತೇ ಬಿಟ್ಟಿದ್ದೆ, ಅತ್ತೆಗೇನು ಹೇಳ್ಬೇಕಿತ್ತು, ಬಂದೆ. ಹಲೋ, ಹಲೋ, ನಾನಮ್ಮ ರುಕ್ಮಿಣಿ ಮಾತಾಡ್ತಿರೋದು. ನಿಮ್ಗೇನೋ ಹುಷಾರಿಲ್ಲ ಅಂತ ದೇವ್ಕಿ ಹೇಳಿದ್ರು, ಅದಕ್ಕೆ ನಿಮ್ಮ ಆರೋಗ್ಯ ವಿಚಾರಿಸೋಣ ಅಂತ ಫೋನ್ ಮಾಡಿದೆ. ಓ ಹಾಗೆ ಹೇಳಿದ್ಲಾ? ನನಗೇನು ಆಗಿಲ್ಲ, ಗುಂಡ್ಕಲ್ಲಿದ್ದಾಗಿದ್ದೀನಿ. ಮತ್ತೆ ನೀವಿಲ್ಲಿಗೆ ಬರ್ಬೋದಾಗಿತ್ತಲ್ಲ, ಯಾಕೆ ಬರ್ಲಿಲ್ಲ? ಹೇಗ್ ಬರ್ಲಮ್ಮ? ಇವತ್ತಿಗೂ ಅದು ನನ್ನ ಪಾಲಿಗೆ ವಿಶಾಖನ ಮನೆ. ಅವಳ ಅತ್ತೆ ಮನೆಯವರಿಗೆ ಅನ್ಯಾಯ ಆಗ್ತಿದ್ರೆ ಅದನ್ನ ನೋಡ್ಕೊಂಡು ಸಹಿಸ್ಕೊಂಡಿರಕ್ ನನ್ನ ಕೈಲಿ ಆಗಲ್ಲ. ನೀವು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ರಾಧಿಕನ ನಿಮ್ಮನೆ ಸೊಸೆಯಾಗಿ ತಂದ್ಕೊಂಡು ಬೀದಿಲ್ ಹೋಗೋ ಮಾರಿನ ಮನೆ ಕರೀತಿದ್ದೀರಾ. ದೇವ್ರೇ ನಿಮ್ಮನ್ನ ಕಾಪಾಡಬೇಕು. ರಾಧಿಕಾ ನಿಮ್ಮನೆ ಸೊಸೆಯಾಗಿ ಬಂದ್ರೆ ನಿಮ್ಮ ಸಂಸಾರ ಹಾಳಾಗುತ್ತಲ್ಲ ಅನ್ನೋ ಭಯ ನನಗೆ. ರುಕ್ಮಣಮ್ಮನವ್ರೆ, ನೀವು ಹೋಗಿ, ಅಲ್ಲಿ ಶಾಸ್ತ್ರ ಸಂಭ್ರಮ ನಡೀತಿರುತ್ತೆ. ನೀವು ನೋಡಿ ಆನಂದ ಪಡಿ. ಹೋಗಿಮ್ಮ, ನೀವು ಬೀಗಿತಿ. ನೀವಿಲ್ಲದೆ ಶಾಸ್ತ್ರ ನಡೆಯಲ್ಲ ಅಲ್ಲಿ. ಕೃಷ್ಣ 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 ಕೃಷ್ಣ.